ಸ್ನೇಹಿತರೆ, ನಾನು ಪ್ರೆಗ್ನೆನ್ಸಿಲಿ ಮಗು ಪ್ರೆಸೆಂಟೇಷನ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಸಿಫಾಲಿಕ್ ಪ್ರೆಸೆಂಟೇಷನ್ ಅಂದ್ರೆ ಏನು, ಬ್ರೀಚ್ ಪ್ರೆಸೆಂಟೇಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ. ಈಗ ಕೆಲವರು ನನಗೆ ಮೆಸೇಜ್ ಮಾಡಿದ್ರು ಅಂಡ್ ಅವ್ರ ರಿಪೋರ್ಟ್ ಸಹ ಕಳಿಸಿದ್ರು. ಏನಂತಂದ್ರೆ, ಸರ್, ಈ ರಿಪೋರ್ಟ್ ಅಲ್ಲಿ ವೇರಿಯಬಲ್ ಪ್ರೆಸೆಂಟೇಷನ್ ಅಂತಿದೆ, ನೀವು ಅದ್ರ ಬಗ್ಗೆ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ರು. ಸ್ನೇಹಿತರೆ, ವೇರಿಯಬಲ್ ಪ್ರೆಸೆಂಟೇಷನ್ ಅಂತಂದ್ರೆ ಮಗು ಒಂದು ಕಡೆ ಅಥವಾ ಮಗುದು ತಲೆ ಒಂದು ಕಡೆ ಫಿಕ್ಸ್ ಆಗಿಲ್ಲ, ಅದು ಚೇಂಜ್ ಆಗ್ತಾ ಇದೆ ಅಂತ ಸಿಚುವೇಶನ್ ಏನಿರುತ್ತೆ ಅದನ್ನ ರಿಪೋರ್ಟ್ ಅಲ್ಲಿ ವೇರಿಯಬಲ್ ಪ್ರೆಸೆಂಟೇಷನ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅನಾಮಲಿ ಸ್ಕ್ಯಾನ್ ಮಾಡಿಸಿರ್ತೀರಾ 5th ಮಂತ್, ಆ ಟೈಮ್ ನಲ್ಲಿ ಮಗು ಒಂದೇ ಕಡೆ ಇರಲ್ಲ, ಆಫ್ ಕೋರ್ಸ್ ಅದು ಚೇಂಜ್ ಆಗ್ತಾ ಇರುತ್ತೆ. ಅದನ್ನ ರಿಪೋರ್ಟ್ ಅಲ್ಲಿ ವೇರಿಯಬಲ್ ಪ್ರೆಸೆಂಟೇಷನ್ ಅಂತ ಕೊಟ್ಟಿರ್ತಾರೆ ಅಷ್ಟೇ. ಅದು ಪ್ರೆಸೆಂಟೇಷನ್ ಅಲ್ಲ. ಆಕ್ಚುಲಿ ಪ್ರೆಸೆಂಟೇಷನ್ ಅಂದ್ರೆ ಹೆಡ್ ಒಂದ್ ಕಡೆ ಬಂದು ಅಲ್ಲೇ ಸ್ಟೇಬಲ್ ಆಗಿ ಒಂದ್ ಕಡೆ ಇರಬೇಕು, ಅವಾಗ ಅದನ್ನ ಪ್ರೆಸೆಂಟೇಷನ್ ಅನ್ನೋದು. ಸೊ ನೋ ನೀಡ್ ಟು ವರಿ, ವೇರಿಯಬಲ್ ಪ್ರೆಸೆಂಟೇಷನ್ ಈಸ್ ನಾರ್ಮಲ್ ಅಟ್ 5th or 6th or 7th ಮಂತ್ ಸ್ಕ್ಯಾನ್ ರಿಪೋರ್ಟ್ಸ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಈ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದ್ರಲ್ಲಿ ನಮಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.